ಫ್ಲಿಪ್ಕಾರ್ಟ್ ಒಂದು ಸಣ್ಣ ಐಡಿಯಾದಿಂದ ಭಾರತದಲ್ಲಿ ಕ್ರಾಂತಿ ಮಾಡಿದ ಕಂಪನಿ. ನೀವು ಇಂದು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಮೊಬೈಲ್ ಆರ್ಡರ್ ಮಾಡ್ತೀರಾ. ಆದರೆ ಈ ಫ್ಲಿಪ್ಕಾರ್ಟ್ ಹೇಗೆ ಶುರು ಆಯಿತು ಗೊತ್ತಾ? ಒಬ್ಬರು ಅಲ್ಲ, ಇಬ್ಬರು ಯುವಕರು ಮಾಡಿದ ಸಣ್ಣ ಆರಂಭ. ಇಂದು 40 ಕೋಟಿ ಜನ ಬಳಸುವ ದೈತ್ಯ ಕಂಪನಿ. ಫ್ಲಿಪ್ಕಾರ್ಟ್ ಅನ್ನು 2007ರಲ್ಲಿ ಸಚಿನ್ ಬನ್ಸಲ್ ಮತ್ತು ಬಿನ್ನಿ ಬನ್ಸಲ್ ಎಂಬ ಇಬ್ಬರು ಸ್ನೇಹಿತರು ಆರಂಭಿಸಿದರು. ಇವರಿಬ್ಬರು ಮೊದಲು ಅಮೆಜಾನ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಭಾರತದಲ್ಲಿ ಆನ್ಲೈನ್ ಶಾಪಿಂಗ್ ಬೆಳೆಯಬಹುದು ಎಂಬ ಕನಸಿನಿಂದ ತಮ್ಮ ಜಾಬ್ ಅನ್ನು ಬಿಟ್ಟು ಫ್ಲಿಪ್ಕಾರ್ಟ್ ಅನ್ನು ಶುರು ಮಾಡಿದ್ರು. ಆರಂಭದಲ್ಲಿ ಫ್ಲಿಪ್ಕಾರ್ಟ್ ಕೇವಲ ಆನ್ಲೈನ್ ಪುಸ್ತಕಗಳ ಮಾರಾಟ ಮಾತ್ರ ಮಾಡ್ತಿತ್ತು. ಕ್ಯಾಶ್ ಆನ್ ಡೆಲಿವರಿ ಗೇಮ್ ಚೇಂಜರ್. ಆ ಸಮಯದಲ್ಲಿ ಜನರಿಗೆ ಆನ್ಲೈನ್ ಪೇಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಫ್ಲಿಪ್ಕಾರ್ಟ್ ತಂದದ್ದು ಕ್ಯಾಶ್ ಆನ್ ಡೆಲಿವರಿ. ನಂತರ ಫ್ಲಿಪ್ಕಾರ್ಟ್ನಲ್ಲಿ ಮೊಬೈಲ್, ಟಿವಿ, ಬಟ್ಟೆ, ಎಲೆಕ್ಟ್ರಾನಿಕ್ಸ್, ಗೃಹೋಪಯೋಗಿ ವಸ್ತುಗಳು ಎಲ್ಲವೂ ಲಭ್ಯವಾಯಿತು. ಬಿಗ್ ಬಿಲಿಯನ್ ಡೇಸ್ ಸೇಲ್ ಫ್ಲಿಪ್ಕಾರ್ಟ್ನ ಅತಿ ದೊಡ್ಡ ಯಶಸ್ಸಿನ ಕಾರಣಗಳಲ್ಲಿ ಒಂದಾಗಿದೆ. ವಾಲ್ಮಾರ್ಟ್ ಒಪ್ಪಂದ. 2018ರಲ್ಲಿ ಅಮೆರಿಕದ ದೈತ್ಯ ಕಂಪನಿ ವಾಲ್ಮಾರ್ಟ್ ಫ್ಲಿಪ್ಕಾರ್ಟ್ನ 77% ಹಂಚಿಕೆಯನ್ನು ಖರೀದಿ. ಈ ಡೀಲ್ ಫ್ಲಿಪ್ಕಾರ್ಟ್ ಅನ್ನು ಭಾರತದ ಅತ್ಯಮೂಲ್ಯ ಇ-ಕಾಮರ್ಸ್ ಕಂಪನಿಗಳಲ್ಲೊಂದು ಮಾಡಿತ್ತು. ಇಂದು ಫ್ಲಿಪ್ಕಾರ್ಟ್ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಸಾವಿರಾರು ಸೇಲರ್ಸ್ಗೆ ವ್ಯವಹಾರದ ಅವಕಾಶ ಕೊಟ್ಟಿದೆ. ಭಾರತದಲ್ಲಿ ಆನ್ಲೈನ್ ಶಾಪಿಂಗ್ ಕಲ್ಚರ್ ಬದಲಿಸಿದೆ. ಫ್ಲಿಪ್ಕಾರ್ಟ್ ಅಂದ್ರೆ ಕೇವಲ ಶಾಪಿಂಗ್ ಆ್ಯಪ್ ಅಲ್ಲ, ಅದು ಕನಸು, ಧೈರ್ಯ ಮತ್ತು ಹೊಸ ಐಡಿಯಾಗಳ ಶಕ್ತಿ. ನಿಮ್ಮ ಫ್ಲಿಪ್ಕಾರ್ಟ್ ಬಗ್ಗೆ ಈ ಕತೆ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಫ್ಯಾಕ್ಟ್ಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.